ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 118ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ, ಅತ್ರಿ ಮಹರ್ಷಿಯ ಆಶ್ರಮ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಮದ್ರ ದೇಶಾಧಿಪತಿಯಾದ ಪುರೂರವನು ಹಿಮವತ್ ಪರ್ವತದ ರಮಣೀಯವಾದ ಆ ಪ್ರದೇಶಕ್ಕೆ ದೈವಯೋಗದಿಂದ ಬಂದು ಸೇರಿದನು. ಏಕೆಂದರೆ ಸಾಮಾನ್ಯರಾದ ಮನುಷ್ಯರು ಅಲ್ಲಿಗೆ ಪ್ರವೇಶಿಸುವಂತಿರಲಿಲ್ಲ. ನದಿಗಳಲ್ಲಿ ಶ್ರೇಷ್ಠವಾದ ಐರಾವತಿಯು ಹುಟ್ಟುವ ಸ್ಥಳವೇ ಅದು. ಒತ್ತೊತ್ತಾಗಿ ಬೆಳೆದ ಮರಗಳಿಂದ ಅದು ಮೋಡದಂತೆ ನೀಲಿಯ ಬಣ್ಣವನ್ನು ತಾಳಿದ್ದಿತು. ಆ ಪರ್ವತ ಪ್ರಾಂತದಲ್ಲಿ ಸಾಲ, ತಾಳೆ, ಹೊಂಗೆ, ಬೆಟ್ಟದಾವರೆ, ಬೂರಗ, ಆಲ, ಅರಳಿ, ಬಾಗೆ, ಶಿಂಶಪ, ನೆಲ್ಲಿ, ಚಳ್ಳೆ, ಅಲಳೆ, ತಾರೆ, ಭುಜಪತ್ರೆ, ಮುಂಜಕ, ಕರಿಗೋರಂಟಿ, ಏಳೆಲೆಯ ಬಾಳೆ, ಪದ್ಮಕ, ಶ್ರೀಗಂಧ, ಬಿಲ್ವ, ಬೇಲ,
ಕೆಂಪುಗಂಧ, ಹೆಬ್ಬೇವು, ಬೇವು, ಲಕ್ಕಿ, ಹರಿಚಂದನ, ದೇವದಾರು, ಮರದರಸಿನ ಮೊದಲಾದ ಮರಗಳು ಬೆಳೆದಿದ್ದವು. ಗಜಕರ್ಣ, ಜಾಜಿ, ಕುಸುಮಿತವಾದ ಕೋವಿದಾರ, ಅಗಳುಶುಂಠಿ, ಧನಕ, ಮರಾಟಕ, ಖರ್ಜೂರ, ತೆಂಗು, ಮೊರಟೆ, ಅಂಬಟೆ, ಗಾರೆ, ತಂತುಮಾಲ, ಧವ, ಭವ, ಸಿವನೆ, ಜಾತಿ, ಅಡಕೆ, ತೇಗ, ಲವಲಿ, ಮಂದಾರ, ಕಂಚುವಾಳ, ಹೂಗಳಿಂದ ಕೆಂಪು ಬಟ್ಟೆಯನ್ನು ಉಟ್ಟ ಹಾಗೆ ತೋರುತ್ತಿರುವ ಮುತ್ತಗ, ಈ ಮರಗಳಿಂದ ಆ ಸ್ಥಳವು ಕಂಗೊಳಿಸುತ್ತಿತ್ತು. ನಸುಗುನ್ನಿ, ಬನ್ನಿ, ಕಮ್ಮಗಗ್ಗರೆ, ಹಬ್ಬೆ, ನೀರು ಹಬ್ಬೆ, ಬಂಧುಕ, ಅತಿರಿಂಗ, ಕಿತ್ತಳೆ, ಇಂಗು, ಪ್ರಿಯಂಗು, ಕೆಂಪು ಅಸುಗೆ, ಅಸುಗೆ, ಆಕಲ್ಲ, ಅವಿಚಾರಕ, ಮುಚುಕುಂದ, ಮೊಲ್ಲೆ, ಆಟರೋಷ, ಪರೂಷಕ, ನೆಲಬೇವು, ಕಿಂಕಿರಾತ, ತಾಳೆ, ಬಿಳಿಯ ತಾಳೆ, ಸೌಭಾಂಜನ, ಅಂಜನ, ಸುಖಲಿಂಗ ಮತ್ತು ನಿಕೋಟಕಗಳೆಂಬ ವೃಕ್ಷಗಳಿಂದ ಆ ಸ್ಥಳವು ರಮಣೀಯವಾಗಿತ್ತು. ಮನ್ಮಥನ ಬಾಣಗಳಂತೆಯೂ ಪೀಠಗಳಂತೆಯೂ ಶೋಭಿಸುತ್ತ ಚಿಗುರು ಬಿಟ್ಟ ಸುಂದರವಾದ ಮಾವಿನ ಮರಗಳು ಮಿರುಮಿರುಗುವ ಜರಿತಾರಿ ವಸ್ತ್ರಗಳನ್ನು ಧರಿಸಿರುವವೋ ಎನ್ನುವಂತೆ ತೋರುತ್ತಿದ್ದವು. ಹಳದಿಯ ಮತ್ತು ಬಿಳಿಯ ಕಾಡು ಮಲ್ಲಿಗೆ ಹೂಗಳಿಂದಲೂ ಜಾಜಿ ಮತ್ತು ಸಂಪಿಗೆ ಹೂಗಳಿಂದಲೂ ತುಂಬರ ಮತ್ತು ಅತುಂಬರಗಳೆಂಬ ಪುಷ್ಪಗಳಿಂದಲೂ ಆ ವನಪ್ರದೇಶವು ಪರಿಮಳಯುಕ್ತವಾಗಿದ್ದಿತು. ಹೂವರಸೆ, ಲೋಚ, ನಿಂಬೆ, ಎಳ್ಳುಹು, ನೈದಿಲೆ, ಸೊಗಸಾಗಿ ಹೂಬಿಟ್ಟು ಕಾಮಿ ಜನರಿಗೆ ಪ್ರಿಯವಾಗಿರುವ ಗಜಹಿಪ್ಪಲಿ ಇವುಗಳು ಅಲ್ಲಿ ಚೆಲುವನ್ನು ಬೀರುತ್ತಿದ್ದವು. ಪುಷ್ಪಾಂಕುರ, ಪಗಡೆ, ಹಾಲಿವಾಣ, ಹರಿದ್ರಕ, ಧಾರಾಕದಂಬ, ಬೆಟ್ಟದ ಮಲ್ಲಿಗೆ, ಕದಂಬ, ಗೌರಿಕೂಟಜ, ಆದಿತ್ಯ ಮುಸ್ತಕ, ಕುಂಭ, ಕುಂಕುಮ, ಕಾಮವಲ್ಲಭ, ತೇಗ, ಎಲಚಿ, ದೀಪದಂತೆ ಬೆಳಗುವ ನೀಪ, ಕೆಂಪುಪಾಳಿ, ಬಿಳಿಯ ದಾಳಿಂಬೆ, ಸಂಪಿಗೆ ಮತ್ತು ಬಂಧೂಕ ವೃಕ್ಷಗಳು ಮನೋಹರವಾಗಿ ಬೆಳೆದಿದ್ದವು. ಬಗೆ ಬಗೆಯ ಲತಾಗೃಹಗಳು ಕಂಗೊಳಿಸಿದವು. ಮಲ್ಲಿಗೆ, ಕೆಂಪು ಕಣಿಗಿಲೆ, ಕೆಂಪು ಗೋರಂಟಿ ಮೊದಲಾದ ಹೂಗಳಿಂದಲೂ ನೇರಿಳೆ, ಅರನೇರಿಳೆ, ಮಾದಳ, ಕರ್ಪೂರ ಮತ್ತು ಅಗಿಲು ಮರಗಳಿಂದಲೂ ಪ್ರತಿಬಿಂಬ ಮತ್ತು ಸಂತಾನ ವೃಕ್ಷಗಳ ಸಮೂಹದಿಂದಲೂ ಆ ಅರಣ್ಯ ಪ್ರದೇಶವು ಶೋಭಿಸುತ್ತಿತ್ತು. ಗುಗ್ಗುಲ, ಕಿರುತಾಳೆ, ರಸತಾಳೆ, ಗುರುಗಲು, ಕೆಂಪು ಕಣಗಿಲೆ, ಅಶೋಕ, ತಗಚಿ, ಗೋಣಿ, ಧಾತಕಿ, ಹೊಂಗೆ, ಹುಣಿಸೆ, ಅರಗು, ವಾಯುವಿಡಂಗ ಮತ್ತು ಹಾಲೆ ಗಿಡಗಳಿಂದ ಆ ಸ್ಥಳವು ಆವೃತವಾಗಿದ್ದಿತು. ಅಶ್ವಂತಕ, ಕಾಲ, ನಿಂಬೆ, ಶ್ವೇತಕದ್ರುಮ, ಗೇರು, ಕೊಡಸಿಗೆ, ಸೊಂಪಾಗಿ ಬೆಳೆದ ಸಿದ್ಧಿಸಾಧಕ, ಉಬ್ಬಸವನ್ನು ಹೋಗಲಾಡಿಸುವ ಕಮರಿಕೆ, ಅರಿಷ್ಟಕ, ವರಿಷ್ಠಕ, ರುದ್ರಾಕ್ಷ, ಪುತ್ರಜೀವ, ತಕ್ಕೋಲ, ಲವಂಗ, ಜಾಜಿಪತ್ರೆ, ಪಾರಿಜಾತ, ಪಿಪ್ಪಲಿ, ನಾಗವಲ್ಲಿ, ಮೆಣಸು ಮತ್ತು ನವಮಲ್ಲಿಗೆ ಇವುಗಳ ಗಿಡ ಬಳ್ಳಿಗಳಿಂದಲೂ ದ್ರಾಕ್ಷಿ ಮತ್ತು ಇರವಂತಿಗೆಗಳ ಹಂದರಗಳಿಂದಲೂ ಆ ವನಸ್ಥಳವು ಪ್ರಕಾಶಿಸುತ್ತಿತ್ತು. ತ್ರಪುಷ ಮತ್ತು ನರ್ತಿಕೆಗಳು ಮನೋಹರವಾಗಿ ಹಣ್ಣು ಬಿಟ್ಟಿದ್ದವು. ಕುಂಬಳ, ಸೋರೆ, ಕಕ್ಕರಿಕೆ, ಪಡವಲ, ಹಾಗಲ, ಸೌತೆ, ಬದನೆ, ಹೆಗ್ಗುಳ್ಳ ಮೊದಲಾದ ಕಾಯಿ ಪಲ್ಯಗಳು ಬೇಕಾದಷ್ಟು ಬೆಳೆದಿದ್ದವು. ಹಲಸು, ಮೂಲಂಗಿ, ಬಗೆ ಬಗೆಯ ಗೆಣಸುಗಳು, ನೈದಿಲೆ, ನೆಲಗುಂಬಳ, ರುರೂಟ, ನೆಗ್ಗಿಲು, ಮಂಜಿಷ್ಟೆ, ವಿಧೂಸಾರ,
ಅರನೇರಿಳೆ, ಮುಡಿವಾಳ, ಸೂರ್ಯಕಾಂತಿ, ನಾನಾ ಜಾತಿಯ ಸಾಸುವೆ, ಕಾಕೋಲಿ, ಕ್ಷೀರ ಕಾಕೋಲಿ, ಕೊತ್ತಂಬರಿ, ಗಂಜನಿ ಹುಲ್ಲು, ಎಸಗದ ಗಿಡ, ಸಾಲವೃಕ್ಷ, ಶಿವನಿ ಮರ, ಹೆಬ್ಬಿದಿರು ಮುಂತಾದ ಗಿಡ ಮರಗಳು ತುಂಬಿ ಬೆಳೆದಿದ್ದವು. ಹಾಲೆ ಸೊಪ್ಪು, ಕಾಲಶಾಖ, ಶಿಂಬಿ ಧಾನ್ಯಗಳು, ಇನ್ನೂ ಉಳಿದ ಬಗೆ ಬಗೆಯ ಧಾನ್ಯಗಳು ಇವೆಲ್ಲವೂ ಆ ಪ್ರದೇಶದಲ್ಲಿ ಬೆಳೆದಿದ್ದವು. ಅಲ್ಲಿದ್ದ ಮೂಲಿಕೆಗಳು ಬಹು ವಿಚಿತ್ರವಾಗಿದ್ದವು. ಅವು ತೇಜೋಮಯಗಳಾಗಿ ಆಯುಸ್ಸು, ಯಶಸ್ಸು ಮತ್ತು ಬಲಗಳನ್ನು ಹೆಚ್ಚಿಸತಕ್ಕವಾಗಿದ್ದವು. ಅವುಗಳಿಂದ ಮುಪ್ಪು, ಸಾವು ಮತ್ತು ಹಸಿವುಗಳ ಭಯವು ದೂರವಾಗುತ್ತಿತ್ತು. ಸಕಲ ವಿಧವಾದ ಸೌಭಾಗ್ಯವೂ ಉಂಟಾಗುತ್ತಿತ್ತು. ಬಳ್ಳಿಯಂತೆ ಕೋಮಲವಾಗಿರುವ ಕಿರಿಬಿದಿರುಗಳು, ಗಾಳಿಯಿಂದ ಇಂಪಾಗಿ ಧ್ವನಿ ಮಾಡುವ ತೂತು ಬಿದ್ದ ಬಿದಿರುಗಳು ಒತ್ತೊತ್ತಾಗಿ ಬೆಳೆದಿದ್ದವು. ಚಂದ್ರನ ಕಿರಣಗಳಂತೆ ಶುಭ್ರವಾಗಿದ್ದ ಕಾಶವೆಂಬ ಹುಲ್ಲುಗಳು, ಜೊಂಡಿನ ಪೊದೆಗಳು, ರಮ್ಯವಾದ ದರ್ಬೆಯ ಹುಲ್ಲಿನ ಬೊಡ್ಡೆಗಳು, ಮನಸ್ಸನ್ನು ಸೂರೆಗೊಳ್ಳುವ ಕಬ್ಬಿನ ತೆಂಡೆಗಳು, ಅಪೂರ್ವವಾದ ಒಳ್ಳೆಯ ಜಾತಿಯ ಹತ್ತಿಗಳು, ಇವುಗಳಿಂದ ವನ ಪ್ರದೇಶವು ಕಣ್ಣುಗಳಿಗೆ ಹಬ್ಬವನ್ನು ಕೊಡುತ್ತಿತ್ತು. ಒಳ್ಳೆಯ ಜಾತಿಯ ಬಾಳೆಯ ಗಿಡಗಳು ಮನೋಹರವಾಗಿ ಬೆಳೆದಿದ್ದವು. ಹಸಿರು ಹುಲ್ಲಿನಿಂದ ತುಂಬಿದ್ದ ಪ್ರದೇಶವು ಪಚ್ಚೆಯ ರತ್ನವನ್ನು ಹಾಸಿದಂತೆ ಕಂಗೊಳಿಸುತ್ತಿತ್ತು. ಅಲ್ಲಲ್ಲಿ ಮಧು ಪುಷ್ಪಗಳು, ಕೇಸರ ಪುಷ್ಪಗಳು ವಿರಾಜಿಸುತ್ತಿದ್ದವು. ತಗರ, ಅತಿಬಜೆ, ಜಟಾಮಾಂಸಿ, ಹಿಪ್ಪಲಿ ಈ ಮೂಲಿಕೆಗಳು ಮನಸ್ಸಿಗೆ ಹರ್ಷವನ್ನು ಬೀರುತ್ತಿದ್ದವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 118ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.